ಇವತ್ತು ಹೈವೇನಲ್ಲಿ ಫುಲ್ ಹಾವಳಿ. 2 ವಾರ ಆದ್ಮೇಲೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ತುಂಬಾ ಜನ ಕೇಳ್ತಾರೆ ಟಿವಿ ಕಿಲ್ಲರ್ನ ತೆಗೆದು ಬಿಸಾಕಿ ಬ್ರೋ ಅಂತ ತಂದ್ಬಿಟ್ಟು. ಜಂತ್ರಿ ನೋಡೋದಕ್ಕೆ ಏನೋ ಸೆಕ್ಸಿ ಆಗಿದೆ ಅಲ್ಲ, ಪಾಪ್ಸ್ ಹೆವಿ ಇದೆ ಅದು. ಗಾಡಿ ಮಾತ್ರ ರೋಡ್ ಮೇಲೆ ಎಗ್ರುತ್ತಾ ಇದೆ ಗೈಸ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಫೈನಲಿ ಆಫ್ಟರ್ 1-2 ವಾರ ಆದಮೇಲೆ ಬೈಕ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಆ್ಯಸ್ ಯೂಶಲ್ ಎಸ್ ಟಿ ಮಾಲ್ ಹತ್ರ ಇದ್ದೀವಿ. ಆ್ಯಂಡ್ ಇವತ್ತಿನ ಲೈನಪ್ ತೋರಿಸ್ತೀವಿ ನೋಡಿ. ಇವತ್ತಿನ ಲೈನಪ್ ಸ್ವಲ್ಪ ಬೆಂಕಿಯಾಗಿರುತ್ತೆ. ನಮ್ಮ ಜೊತೆ ನಮ್ಮ ಬ್ರೌಡಿ ಬೂಜಾ ಬಾಯ್ ಬಂದಿದ್ದಾರೆ. ಹಲೋ. ಫುಲ್ಲು ಬ್ರಾಕ್ ಸಿಸ್ಟಮ್ ಎಲ್ಲ ಹಾಕ್ಸ್ಬಿಟ್ಟು ರೆಡಿ ಮಾಡಿ ಫುಲ್ಲು ಇವತ್ತು ಹೈವೇನಲ್ಲೇ ಬ್ಲಾಸ್ಟೇನೆ. ಸೊ ಆಮೇಲೆ ನಮ್ಮ ಬೀಸ್ಟ್ 6R ನಮ್ಮ DK ಬಂದಿದ್ದಾನೆ. ಹಾಯ್ ಜನರೇ. ಆ್ಯಂಡ್ ನಮ್ಮ ಗ್ರೂಪ್ಗೆ ಹೊಸ ಅಡಿಷನ್ ಸುರಕ್ಷಾ. ಹಲೋ, ವೆಲ್ಕಮ್. ಸೊ ಹೌದು, ADV 250 ಇದೆ. ಅದಾದಮೇಲೆ ನಮ್ಮ DKದು RC 390. ಅದಾದಮೇಲೆ ನಮ್ಮ XP-ಗಲ್ ಯಾಕೋ ಗೊತ್ತಿಲ್ಲ ಸೈಲೆಂಟಾಗಿ ಶೀಟ್ ಟ್ರಿಪ್ಪಲ್ಲಿ ತೊಗೊಂಬಿಡಿದಾಳೆ. ಸೊ ಅದೇನು ಸೀನ್ ಅಂತಂದ್ಬಿಟ್ಟು ನಿಮಗೆ XP-ಗಲ್ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಇವಾಗ ಹರ್ಷಾಗಿ ವೆಯ್ಟ್ ಮಾಡ್ತಾ ಇದ್ದೀವಿ. ಹರ್ಷ ಬರಬೇಕು. ಹಿಸ್ಟ್ರಿನಲ್ಲೇ ನಾನು ಫಸ್ಟ್ ಟೈಮು ರೀಚ್ ಆಗಿದ್ದು ಯಾವತ್ತೂ ಇಲ್ಲ. ಬಂದ ಫಸ್ಟ್ ಟೈಮ್ ಹಿಸ್ಟ್ರಿ ಮಾಲ್ಗೆ ನಾನು ಫಸ್ಟ್ ಬಂದು ರೀಚ್ ಆಗಿದ್ದೀನಿ. ಹರ್ಷ ಲೇಟಾಗಿ ಬರ್ತಾವನೆ. ಇಲ್ಲೇ ಒಂದು ನೋಡಿ. ಏಯ್, ಎಷ್ಟೊತ್ತ ಬರೋದು? 6 ಗಂಟೆ ಶಾರ್ಪ್ ತಂದೆ ತಾನೆ. ಓಕೆ, ಸೊ ಸದ್ಯಕ್ಕೆ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸೊ ಇವಾಗ ಇಲ್ಲಿಂದ ನಂದಿ ಉಪಚಾರಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಬಿಗ್ ಬೇಗ್ ಹೋಗ್ತೀವಿ. ಸೊ ಇವತ್ತೊಂದು ಬಾಂಬ್ ಬ್ಲಾಗ್ ಎಂಜಾಯ್ ಮಾಡಿ. ನೀವೇನೋ ಚಾನಲ್ಗೆ ಹೊಸಬ್ರಾಗಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಟ್ಸ್ ಹಿಟ್ ದ ಹೈವೇ. ಓಕೆ, ಸೊ ಆ್ಯಕ್ಚುಲಿ ಏನಂದರೆ ಇಲ್ಲಿ ತುಂಬ ಜನ ವ್ಲಾಗರ್ಸ್ ಇದ್ದಾರೆ. ಹರ್ಷ ವ್ಲಾಗರ್, XP-ಗಲ್ ವ್ಲಾಗರ್, ಬ್ರೋಡಿ ಅಂತ ಇವರು ವ್ಲಾಗರ್. ಸೊ ಹೌದು, ಚಾನಲ್ ಇದೆ, ಚೆಕ್ ಮಾಡಿ. ಬೂಸ್ ಅದು ಲೈಟ್ ಹೋಗಿದೆ, ಸಕ್ಕದಾಗಿರೋದು. ಮಳೆ ಬಂದ್ಬಿಡ್ತಲ್ಲ. ಹಾಂ ಹೌದು. ಏನಾಗ್ತಿದೆ ಅದು, ನೀನು ಈ ಕಡೆಗೆ ಹಿಂಗೆ ವಿಂಡ್ ಬ್ಲಾಸ್ಟ್ ಇದೆಯಲ್ಲ, ಸ್ವಲ್ಪ ಹಿಂದಕ್ಕಿಡು, ಏರೋಡೈನಾಮಿಕ್ ಕಟ್ ಆಗುತ್ತೆ. ಹಾಂ, ನೀವು ಆರಾಮಾಗಿ ಬನ್ನಿ. ಅಕಸ್ಮಾತ್ ನಾವು ಸ್ಲೋ ಆದ್ರೂ ಒಂದು ಸ್ವಲ್ಪ ಮುಂದೆ ಪೇಸ್ ಪಿಕಪ್ ಮಾಡ್ತಾ ಇರಿ. ಸೊ ದಟ್ ವಿ ಕ್ಯಾನ್ ಮ್ಯಾಚ್. ಓಕೆ ಡೂಡ್, ಲೆಟ್ಸ್ ಗೋ. ಆ್ಯಂಡ್ ಇನ್ನೊಂದೇನಂತಂದರೆ ತುಂಬ ಜನ ಕೇಳ್ತಾರೆ ಲಾಸ್ಟ್ ರೈಡಲ್ಲಿ DB ಕಿಲ್ಲರ್ನ ತೆಗೆದು ಬಿಸಾಕಿ ಬ್ರೋ ಅಂತ ತಂದ್ಬಿಟ್ಟು. ಸೊ ಇವಾಗ ಇಲ್ಲಿ ಬಂದಮೇಲೆ DB ಕಿಲ್ಲರ್ ಎತ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಏನಂದರೆ ನಮಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಅದೃಷ್ಟ ಇರೋದು. ಬರ್ಬೇಕಾದ್ರೆ DB ಕಿಲ್ಲರ್ ಹಾಕೊಂಬಿಡೋಣ. ಸೊ ನಾನು ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ಐಡಲ್ ಮಾತ್ರ ಹೆವಿ ಗ್ರಂಟ್ ಇದೆ. ಇವತ್ತು ನಮ್ಮದು ಬೂಜಾದು ಮತ್ತು ಹರ್ಷ ಗಾಡಿದು 3 ಫುಲ್ಲು ಬ್ಲಾಸ್ಟು ರೋಡಲ್ಲಿ ಹೊಡೋಣ ಬ್ರೋ. ಲೆಟ್ಸ್ ಗೋ. ರೇವಾ ಬನ್ನಿ ತಗೊಳ್ಳಿ. ಹಾಂ ಬ್ರೋ, ಹಾಂ ಬರ್ತೀವಿ. ಹಾಯ್ ಅಂತ ಅಂದ್ಬಿಡಿ. ನಿಮ್ಮ ಹೆಸರು? ಸಂವೇದ್ ಅಲ್ಲ? ಸಮೃದ್ಧ್ ಮತ್ತೆ ಲಿಖಿತ್. ಓಕೆ, ಸಿಯಾ. ಕೊಡಿ. ಓಕೆ, ಬಾಯ್. ಬೂಜಾದು ಬ್ರಾಕ್ಸು. ಓಕೆ, ಇವತ್ತು ಹೈವೇನಲ್ಲಿ ಫುಲ್ಲು ಹಾವಳಿ. ಹಾಯ್ ಬ್ರೋ. ಹಾಂ, ಇವತ್ತು ಹೌದಾ? ಓಕೆ. ಇವಾಗ ಬಿಗ್ ಬೇಗೆ ಮಾಮೂಲಿ ಬಿಗ್ ಬೇಗೆ. ಓಕೆ, ಥ್ಯಾಂಕ್ ಯು. ಲೆಟ್ಸ್ ಗೋ. ಒಳ್ಳೆ ಫ್ಲೈ ಬೈ ಬಾಯ್ಸ್ಗೆ. ಏನ್ ಸುಖ ಗೈಸ್ ಈ ತರ ರೈಡಿಗೆ ಬಂದ್ರೆ.
ಆಲ್ಮೋಸ್ಟ್ ಎಷ್ಟು ಒಂದು 3 ವಾರ ಆಗಿತ್ತು ರೈಡ್ ಬಂದು ಬೇಜಾರಾಗ್ಬಿಟ್ಟಿತ್ತು ಮನೆಯಲ್ಲಿ ಆ ಕೆಲಸಗಳು ಜೊತೆಗೆ ನಾನು ನಿಮಗೆ ಲಾಸ್ಟ್ ವಾಗಲ್ಲೂ ಹೇಳಿದ್ದೆ ಹೈವೇ ಗಾಡಿ ಎತ್ಕೊಂಡು ಬರೋದೇ ಏನೋ ಒಂಥರ ಮಜಾ ಗೈಸ್. ಸೊ ಸದ್ಯಕ್ಕೆ ಇವಾಗ ಸಾಕ್ಷಿ ಮತ್ತೆ ಸುರಕ್ಷಾ ಇಬ್ರು ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ಆರಾಮಾಗಿ ಬರ್ತಾರೆ. ನಾವು ಸ್ವಲ್ಪ ಆಟಾಡ್ಕೊಂಡು ನಾವು ಸ್ವಲ್ಪ ಸ್ಲೋಗೆ ಹೋಗ್ತೀವಿ, ಅಷ್ಟೊಂದೇನು ಚೆಚ್ಚಲ್ಲ ಬಿಕಾಸ್ ವಿ ಹ್ಯಾವ್ ಆಲ್ ಕೈಂಡ್ ಆಫ್ ಬೈಕ್ಸ್. ಸಾಕ್ಷಿ ಫುಲ್ ಝೂಮ್ ಅಲ್ಲಿ. ಓಕೆ ಸುರಕ್ಷಾನು ಬಂದರು. ನಮ್ದು ಆ್ಯಕ್ಚುಲಿ ಎಲ್ಲ ಸುವೋ ಬೈಕ್ಸ್ನ ಟ್ರೈ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಈ ಥರ ಒಂದು GSA ಹಾಕೊಂಡು ಟೂರಿಂಗ್ ಮಾಡ್ಕೊಂಡು ಇದ್ಬಿಡೋಣ. ಆ್ಯಕ್ಚುಲಿ ಬೆಳಿಗ್ಗೆ ಬೇಜಾನ್ ಟ್ರಾಫಿಕ್ ಇದೆ. ಬ್ಲ್ಯಾಕ್ ಕಲರ್ ಅಲ್ಲಿ ಇಟ್ಬಿಟ್ರೆ ಏನೋ ಮ್ಯಾಸಿವ್ ಆಗಿ ಕಾಣಿಸುತ್ತೆ. ಫಸ್ಟ್ ಆಫ್ ಆಲ್ ಅದು ಹಯಾಬುಸಾ ಹೇಳ್ಬೇಕಾ? ನಂದು ಇನ್ನೊಂದೇನಂದರೆ ನಾನು ಸಡನ್ನಾಗಿ ಲೋವರ್ ಗೇರ್ಸಲ್ಲೆಲ್ಲನೂ ಹೈ ರೇವ್ ಮಾಡೋಕ್ಕೆ ಹೋಗಲ್ಲ ಸದ್ಯಕ್ಕೆ. ಸ್ವಲ್ಪ ಸಿಟಿ ಒಳಗಡೆ ಇದ್ದೀವಲ್ಲ, ಅದಕ್ಕೆ ನಾನು ಪ್ರೋಗ್ರೆಸಿವ್ ಆಗಿ ಎತ್ಕೊಳ್ತೀನಿ. ಸೊ ಆಲ್ಮೋಸ್ಟು ಸ್ವಲ್ಪ ಹೈ ಗೇರಲ್ಲೇ ನಾನು ಸ್ವಲ್ಪ ಪುಷ್ ಮಾಡಿದ್ರೆ ಸ್ಲೋ ಪಿಕಪ್ ತೊಗೊಳುತ್ತೆ, ಲೋವರ್ ಗೇರಲ್ಲಿ ಇದ್ದರೆ ಸಡನ್ನಾಗಿ ಪುಷ್ ತೊಗೊಂಡ್ಬಿಡುತ್ತೆ. ಸೊ ಸಿಟಿ ಒಳಗಡೆ ನಮ್ಗೆ ಆ ಟೈಮಿಂಗ್ ಸಿಗಲ್ಲ. ಪ್ರೆಸೆನ್ಸ್ ಮಾತ್ರ ಸೆಕ್ಸೇ ಕಾಣಿಸ್ತಾ ಇದೆ ರೋಡ್ ಮೇಲೆ. ಫಸ್ಟ್ ಟೋಲ್ ಬಂತು, ಸ್ವಲ್ಪ ಸ್ಲೋ ಮಾಡ್ಕೊಳ್ಳೋಣ, ಅಲ್ಲೇ ಹಾಕೊಳ್ಳೋಣ, ಅವ್ರು ಬರಲಿ ಹಿಂದೆ ಇರೋರೆಲ್ಲ. ನಾವು ಚೆಚ್ಕೊಂಡ್ ಬಂದ್ಬಿಟ್ಟಿದೀವಿ, ಪಾಪ ಅವ್ರು ಹಿಂದೆ ಬರ್ತಾವ್ರೆ. ಎಕ್ಸಾಸ್ಟ್ ಬೆಂಕಿ ಆಗಿದೆ ಬ್ರೋ. ನೀವು ಸ್ಲೋ ಹೋಗ್ಬೇಕಾದ್ರೆ ಅಷ್ಟೊಂದೇನು ಕೇಳಿಸಲ್ಲ, ಬಟ್ ಒಂದ್ಸಲ ಥ್ರೋಟಲ್ ಓಪನ್ ಮಾಡಿದ್ಮೇಲೆ ಬಂತು ನೆಕ್ಸ್ಟ್ ಲೆವೆಲ್ ಇದೆ, ಸಗಲ ಕೇಳಿಸ್ತಾ ಇದೆ. ಒಂದು ಲೈನ್ ಆಫ್ ದ ಫೋಟೋ ತೊಗೊಂಬಿಡೋಣ. ಹರ್ಷ ಮತ್ತೆ ಸಾಕ್ಷಿ ಸ್ವಲ್ಪ ಹಿಂದೆ ಇದ್ದಾರೆ. ಹರ್ಷ ಆ್ಯಕ್ಚುಲಿ ಹೊಡಿಬೋದು, ಬಟ್ ಸಾಕ್ಷಿ ಇನ್ನೂ ಅಭ್ಯಾಸ ಆಗಿಲ್ವಲ್ಲ, ಸೊ ಅದಕ್ಕೆ ಆರಾಮಾಗಿ ಬರೋಕ್ಕೆ ಹೇಳಿದ್ದೀವಿ. 2 ವಾರ ಆದಮೇಲೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಹಾಂ ನೀವು ಸೋಲೋ ಹೋಗಿದ್ರಿ ಅಲ್ಲ ಒಬ್ಬರೇ 500 ಕಿಲೋಮೀಟರ್ ವಿತಿನ್ ಸಿಟಿ. ಹಾಂ ಮೆಂಟಲಿ ಒಂಥರ ರಿಲ್ಯಾಕ್ಸ್, ಅದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಯಾ ಎಕ್ಸಾಕ್ಟ್ಲಿ. ಸೈಡ್ಗೆ ಹಾಕಿದ್ರಾ? ಹಾಂ ಹಾಂ ಓಕೆ. ಏನಾಯ್ತು? ಮೈಕ್ ಹಾಕಿರ್ಲಿಲ್ವಾ? ಓಕೆ, ಒಂದು ಕ್ವಿಕ್ ಸ್ಟೋರಿ ಅಪ್ಡೇಟ್ ಹಾಕ್ಕೊಂಡು ಇಲ್ಲಿಂದ ಹೊಡೋಣ. ನೆಕ್ಸ್ಟು ನಂದಿ ಉಪಚಾರಕ್ಕೆ ಹೋಗಬೇಕು.
ಅಲ್ಲ ಪಾಪ್ಸ್ ಹೆವಿ ಇದೆ ಅದು V4S. ನೆಕ್ಸ್ಟು ನಂದಿ ಉಪಚಾರ ಹತ್ರ ಸ್ಟಾಪ್ ಹಾಕೊಳ್ಳೋಣ. ಹಾಂ ಓಕೆ ಕೂಲ್. ಹಾಂ ಹೌದು, ಲೆಟ್ಸ್ ಗೋ. ಹಾಂ ಲೆಟ್ಸ್ ಗೋ. ನಾವು ಪ್ರತಿ ಸಲ ಇಲ್ಲಿ ಹೋಗ್ಬೇಕಾದ್ರೆ ಒಂದರ ಫ್ಲೈಟ್ ಕ್ರಾಸ್ ಆಗೇ ಆಗುತ್ತೆ. ಐ ಥಿಂಕ್ ಗೋಪುರದಲ್ಲಿ ನಿಮಗೆ ತುಂಬ ಚಿಕ್ಕದಾಗಿ ಕಾಣಿಸ್ತಿರುತ್ತೆ ಅನ್ಸುತ್ತೆ. ಗಾಡಿ ಮಾತ್ರ ರೋಡ್ ಮೇಲೆ ಎಗ್ರುತ್ತಾ ಇದೆ ಗೈಸ್. ಸೀರಿಯಸ್ಲಿ ಕಣ್ಮುಚ್ಚು ಕಂಡುಬಿಡೋಷ್ಟರಲ್ಲಿ ನಂದಿ ಉಪಚಾರಕ್ಕೆ ಬಂದೇ ಬಿಟ್ವಿ, ಗೊತ್ತೇ ಆಗಲ್ಲ. ವಿತೌಟ್ ಸೌಂಡು ಮಜಾನೇ ಇಲ್ಲ. ಸೌಂಡ್ ಇರೋದಕ್ಕೆ ನೋಡಿ ಇವಾಗ ಹೆಂಗೆ ನೆಕ್ ಟು ನೆಕ್ ಬಂದಿದ್ದು, ಸಕ್ಕದಾಗಿತ್ತು. ಬ್ರೋ ಈ ಕಾರ್ಗಳದ್ದು ಭಯ. ಇಲ್ಲೆಲ್ಲ ಏನು ಓಡ್ಸಕ್ ಆಗಲ್ಲ. ಹಾಂ ಹೌದು. ಏನ್ ಗೊತ್ತಾ, ನಾವು ಒಂದು ಸ್ವಲ್ಪ ಏನಾದ್ರು ಥ್ರೋಟಲ್ ಕೊಟ್ರು ಓಪನ್ ಆಯ್ತು ಅಂತಾರೆ ಹೋಗಿ ಇಟ್ಟೇ ಬಿಡ್ತೀವಿ, ಸುಮ್ಮನೆ ಯಾಕೆ. ಹಾಂ ಹೌದು, ಫುಲ್ ಓಪನ್ ಆಗುತ್ತೆ. ಜೊತೆ ಇನ್ನೊಂದೇನಂದ್ರೆ ಸೌಂಡ್ ಹೇಳ್ತಿದ್ದಂಗೆ ಕಾರ್ಗಳನ್ನು ಎಲ್ಲ ಸ್ಲೋ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಸೊ ನಮ್ಮ ಹರ್ಷ, ಸುರಕ್ಷಾ ಮತ್ತು XP-ಗಳು ಬರಬೇಕು. ನಾನು ಆ್ಯಕ್ಚುಲಿ ನಮ್ಮ ಬ್ರೋಡಿ ಅವ್ರಿಗೆ ಕಂಪನಿ ಕೊಡೋಣ ಅಂತ ತಂದ್ಬಿಟ್ಟು ಹೊಡ್ಕೊಂಡು ಬಂದುಬಿಟ್ಟೆ, ಯಾಕಂದರೆ ಇವರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಹಿಂಗೆ ಹೊಡ್ತಾರೆ. ಆಮೇಲೆ ನೆಕ್ಸ್ಟು ನಮ್ಮ ಬಾಯ್ಸ್ ಜೊತೆ ಹಾಗೆ ಹೋಗೋಣ ಬಿಗ್ ಬೇಗೆ. ಯಾ ಇಟ್ ವಾಸ್ ಗುಡ್ ರೈಡ್. ನೆಕ್ಸ್ಟು ಇನ್ನೂ ಲಾಂಗ್ ಮಾಡೋಣ. ಹಲೋ, ಇಲ್ಲೇ ನಂದಿ ಉಪಚಾರ.